ಮಾಡುವಂತಹ ಸಂದರ್ಭದಲ್ಲಿ ಅತ್ತೆ ಮಾವ ಏನಾದರೂ ಮಾತಾಡಿದಾಗ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರಾ? ನಿಮ್ಮ ಪರವಾಗಿ ಮಾತಾಡೋಕೆ ಏನಾದರೂ ಪ್ರಯತ್ನ ಪಟ್ಟಿದ್ರಾ? ಅಂದರೆ ಅವರು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ, ಬಟ್ ಅವ್ರ ಹಸ್ಬೆಂಡ್ ಜೊತೆ ಹೇಳ್ಕೊಂಡಿದ್ದಾರೆ, ನೀವು ನ್ಯಾಯ ಹೇಳಂಗಿದ್ರೆ ಇಬ್ರಿಗೂ ಹೇಳಿ, ಒಬ್ರಿಗೆ ಹೇಳಿದ್ರೆ ಅದು ಸರಿ ಹೋಗಲ್ಲ ಅಂತ ಹೇಳಿ. ಅಂದರೆ ನೀವು ಮದುವೆ ಆದಂತಹ ಸಂದರ್ಭದಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ ನೀವು ಹೇಳಿದ್ರಿ. ಯಾವಾಗಿಂದ ಮತ್ತೆ ನೀವು ಕೆಲಸಕ್ಕೆ ಜಾಯಿನ್ ಆಗಿದ್ದು? ಅಂದರೆ ಅವ್ರು ಹೊಡೆದ್ರು ಒಂದು 3-4 ಮಂತ್ಸ್ಗೆ 3 ಮಂತ್ಸ್ಗೆ ಹೊಡೆದಿದ್ರು. ಆವಾಗ ಹೋಗಿ ವರ್ಕಿಗೆ ಜಾಯಿನ್ ಆದೆ ನಾನು. ಅವತ್ತಿನ ದಿವಸನೇ ಅವ್ರ ಕೆಲಸ ಎಲ್ಲ ಮುಗಿಸಿ ಬಾಕ್ಸಿಗೆ ಲಂಚ್ ಪ್ರಿಪೇರ್ ಮಾಡಿಕೊಂಡು ವರ್ಕಿಗೆ ಹುಡ್ಕಕ್ಕೆ ಅಂತ ಹೋಗಿದ್ದೆ. ಓಕೆ. ಆಮೇಲೆ ನೀವು ಒಂದು ವಿಡಿಯೋ ನೋಡಿದ್ವಿ ನಾವು. ಆ ವಿಡಿಯೋದಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಸೊ ನೀವು ಡ್ಯಾನ್ಸ್ ಮಾಡಿಕೊಂಡು ಅವ್ರನ್ನ ಕೀಟ್ಲೆ ಮಾಡ್ಕೊಂಡೇನೋ ಹೋಗ್ತೀರಿ. ಅದಕ್ಕೆ ಅವರು ನನ್ನನ್ನು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾಳೆ, ನಾನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು, ನನಗೆ ಅವಳ ಕಡೆಯಿಂದ ಟಾರ್ಚರ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಮ್ಯಾಮ್, ಡೇ 1ಇಂದನೂ ವಿಡಿಯೋ ಮಾಡ್ಕೊಳ್ಳೋ ಹ್ಯಾಬಿಟ್ ಇದೆ ಅವ್ರಿಗೆ. ಸೊ ಅವತ್ತು ಅವ್ರಿಗೆ ವರ್ಕ್ ಇದೆ ಅಂತಲೇ ಗೊತ್ತಿಲ್ಲ, ಆಯಿತಾ, ಮ್ಯೂಟ್ ಮಾಡಿಬಿಟ್ಟಿದ್ದಾರೆ. ಆವಾಗ ನಾನು ಎಷ್ಟೇ ಅವ್ರು ಹರಾಸ್ಮೆಂಟ್ ಮಾಡಿದ್ರು ನಾನು ಅದನ್ನು ತಮಾಷೆಗೆ ತೊಗೊಂಡು ಮತ್ತೆ ಅವ್ರ ಜೊತೆ ಮಿಂಗಲ್ ಮಾಡೋಕ್ಕೆ ಹೋಗಿದ್ದೀನಿ. ಅಲ್ಲ, ನೀನು ಹೊಡೆದಿಲ್ಲ ಬಡ್ದಿಲ್ಲ ಏನೂ ಮಾಡಿಲ್ಲ. ಮತ್ತೆ ಆ ವಿಡಿಯೋದಲ್ಲಿ ಕರೆಕ್ಟಾಗಿ ನೋಡಿ ಅವ್ರು ಹಿಂಗೆ ನೋಡ್ತಿದ್ದಾರೆ ಮೇಲ್ಗಡೆ. ಅವ್ರು ಸೀರಿಯಸ್ ಆಗಿರಲಿಲ್ಲ, ವರ್ಕ್ ಮಾಡಿಕೊಂಡು ಟೆನ್ಷನಲ್ಲಿ ಇರಲಿಲ್ಲ, ಕೂಲಾಗಿ ಹಿಂಗೆ ನೋಡ್ಕೊಂಡು ಮಾಡ್ತಿದ್ದಾರೆ. ಅದು ಫುಲ್ ವಿಡಿಯೋ ಆಗಿದೆಯೋ ನನಗೆ ಗೊತ್ತಿಲ್ಲ. ಕೂಲಾಗಿ ನೋಡಿಕೊಂಡೆ, ಸ್ಮೈಲಿಂಗ್ ಫೇಸ್ ಎಲ್ಲ ಇದೆ. ಸೊ ವರ್ಕ್ ಪ್ರೆಷರ್ ಇರೋರು ಹಂಗೆ ಮಾಡ್ತಾರಾ? ಅವ್ರು ವಿಡಿಯೋ ಮಾಡ್ತಾರೋ ಹೆಂಗೆ ಗೊತ್ತಾಗುತ್ತೆ ಮ್ಯಾಮ್? ಅವ್ರ ತಾಯಿ ನಮ್ಮ ಮನೆ ಹತ್ರ ಬಂದು ಹೇಳಿದರು, ಬೆಡ್ರೂಮಲ್ಲಿ ಕ್ಯಾಮ್ರಾ ಹಾಕ್ಬಿಡು ನೀನು ಅಂತ ಎಲ್ಲ ಜಗಳ ಮಾಡಿದ್ರು. ಅವರು ಬೆಡ್ರೂಮ್ಗೆ ಅದಕ್ಕೂ ಕ್ಯಾಮ್ರಾ ತೊಗೊಂಬಂದು ಇಕ್ಕಿದ್ದಾರೆ. ಇನ್ನು ಯಾವುದೆಲ್ಲ ನಾನು ಹೇಳಿ ನಿಮಗೆ, ಅವರು ಹಿಂಗೆ ವಿಡಿಯೋ ಮಾಡ್ಕೊಂಡು ಹೆಂಡತಿ ಪ್ರೈವೇಟ್ ವಿಚಾರ, ಅದಕ್ಕೂ ಅವರು ಕ್ಯಾಮ್ರಾ ಅಳವಡಿಸ್ತಾರೆ ಅಂತಂದರೆ ಅವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಾವು ಜಡ್ಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಡಿವೋರ್ಸ್ ಕೇಳಿದ್ದಾಳೆ ಬಿಂದು. ಡಿವೋರ್ಸ್ ಕೇಳಿದಂತಹ ಸಂದರ್ಭದಲ್ಲಿ 45 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ಅವರು ಮನೆಗೆ ಬಂದು ಜಗಳ ಮಾಡಿದಾಗ ಎಲ್ಲ ಮಾಡಿದಾಗ್ಲೂ ಸುಮ್ಮನೆ ಆಗಿ ಇದಕ್ಕಿಂತ ಮುಂಚೆ ಮ್ಯೂಚುವಲ್ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು ಮೀನಿಂಗೇ ಇಲ್ಲ. ಒಂದು ರೆಕಾರ್ಡ್ ಮಾಡ್ಕೋತಾರೆ, ಎಲ್ಲ ಮಾಡ್ಕೋತಾರೆ ಅಂದರೆ ಇನ್ನೇನು ಮೀನಿಂಗ್ ಇದೆ ಅಲ್ಲಿ? ನನಗೆ ಬೇಡ ಅಂತಲೇ ಅನಿಸ್ತು. ಫ್ಯಾಮಿಲಿ ಕೂರ್ಸ್ ಮಾತಾಡಿದ್ರು, ಅಲ್ಲೊಂಥರ ಡ್ರಾಮಾ ಮಾಡ್ತಿದ್ರು, ಇಲ್ಲಿ ಕರ್ಕೊಂಬಂದೊಂಥರ ಬಿಹೇವ್ ಮಾಡ್ತಿದ್ರು. ಹೆಂಡತಿ ಬೇಕಂತ ಹೇಳೋದು, ಇಲ್ಲಿ ಬಂದ್ಬಿಟ್ಟು ಡ್ರಾಮಾ ಸ್ಟಾರ್ಟ್ ಮಾಡೋದು. ಹೆಂಡತಿ ಬೇಕು ಅಂದವರು ಎಲ್ಲದಕ್ಕೂ ಜೊತೆಲಿರ್ತಾರೆ. ಒಂದು ಮದುವೆ ಕರ್ಕೊಂಡು ನೀನೇ ಬಂದ್ಬಿಡು ಅಂತ ಹೇಳೋದು, ಅಲ್ಲಿ ಏನೇನೋ ಮಾಡೋದು. ಆಮೇಲೆ ವಾಪಸ್ ನಂಗೆ ಸುಸ್ತಾಗ್ತಿದೆ, ನೀನೇ ಹೋಗು ಅಂದರೆ, ನಾನು ಇಲ್ಲಿಂದ ಆಂಧ್ರಾಗೆ ಒಬ್ಬಳೇ ಹೋಗಿದ್ದೀನಿ. ನನ್ನ ಕಸಿನ್ ಮದುವೆಗೆ ಬರಲಿಲ್ಲ ಅವರು, ಮನೆ ದಿವಸ ಇತ್ತು ಮುಗಿಸ್ಕೊಂಡು ನಾನು ಹೋಗಿದ್ದೀನಿ ಆಂಧ್ರಾಗೆ. ಬಂದು ಕರ್ಕೊಂಬರಂಗಿಲ್ವಾ? ಹೋಗ್ಲಿ, ರಾತ್ರಿ ಎಲ್ಲ ಟ್ರೈನಲ್ಲಿ ಬಂದಿದ್ದೀನಿ, ಕರ್ಕೊಂಬರಂಗಿಲ್ವಾ ಅವರು? ಮದುವೆ ಆದಮೇಲೆ ಇಬ್ಬರು ಜೊತೆಗೆ ಸಮಯ ಕಳೆಯುವಂತಹ ವಿಚಾರಗಳು ಕ್ವೈಟ್ ಕಾಮನ್. ಎಲ್ಲೂ ಹೊರಗಡೆ ಹೋಗ್ಲಿಲ್ವಾ ನೀವು? ನಿಮ್ಮ ಒಬ್ಬಟ್ಟು ಬಂದು, ಬಟ್ ಅಲ್ಲೂ ಜಗಳ ಆಯಿತು. ಅವ್ರ ಅಣ್ಣನ ಕಡೆಯಿಂದ ಅಲ್ಲೂ ಜಗಳ ಆಯಿತು. ಏನು ಹೇಳಿದ್ರು ಆಗ? ಏನೋ ಒಂದು ಬೆಡ್ಶೀಟ್ ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂದಿದ್ದಕ್ಕೆ ಅವ್ರ ಅಣ್ಣ ನಮ್ಮ ಡ್ಯಾಡಿ ಫೋನ್ ಮಾಡಿ, ನೀವೇನು ಅವಳಿಗೆ ಅದಿದು ಹೇಳಿ ಕಳಿಸಿದ್ದೀರಾ? ಹಠ ಮಾಡಿಲ್ಲ ನಾನು, ಅವಳು ಹಠ ಮಾಡ್ತಿದ್ದಾಳೆ, ಅಲ್ಲಿ ಹೋಗಿ ತೊಗೊಂಡು ಬರ್ಬೇಕಂತ ಹೇಳಿ ಅಂತ ಹೇಳಿ ಅಲ್ಲೂ ಜಗಳ ಮಾಡಿಕೊಂಡೇ ಬಂದಿದ್ವಿ. ಕೆಲವೊಂದು ಹೇಳೋಕ್ಕಾಗಲ್ಲ ಮ್ಯಾಮ್, ಹೆಣ್ಮಕ್ಳಾಗಿ ಕೆಲವೊಂದು ಚಾನಲ್ಸೆಲ್ಲ ಹೇಳ್ಕೊಳಕ್ಕಾಗಲ್ಲ, ಬಟ್ ಸಿಚುವೇಶನ್ ಇಷ್ಟೇ. ಓಕೆ. ಈಗ ನೀವು ಕೂಡ ದೂರು ಕೊಟ್ಟಿದ್ದೀರಿ, ಇದಕ್ಕೆ ಅವರ ರಿಯಾಕ್ಷನ್ ಏನು? ಏನಾದರೂ ಕಾಲ್ ಮಾಡೋದು, ಥ್ರೆಟಿಂಗ್ ಮಾಡೋದೇನಾದರೂ ಮಾಡಿದಾರಾ ಅಂತ? ಅವರು ತುಂಬ ಚಾಲಕಿದ್ರು, ಕಾಲಲ್ಲಿ ಏನೂ ಹೇಳ್ತಿರ್ಲಿಲ್ಲ, ಎಲ್ಲ ರೆಕಾರ್ಡಿಂಗ್ಸ್ ಮಾಡ್ಕೊಳ್ಳೋರು. ಬಟ್ ಅವ್ರು ರೆಕಾರ್ಡಿಂಗ್ಸ್ ಮಾಡ್ಕೊಳ್ಳೋದು ಏನೂ ಭಯ ಇಲ್ಲ, ಬಟ್ ಅವ್ರು ತುಂಬ ಚಾಲಕಿದ್ರು. ಅವ್ರು ಏನೂ ಹೇಳ್ತಿಲ್ಲ, ಯಾಕಂದರೆ ಅವ್ರದ್ದು 2 ಫ್ಯಾಮಿಲಿ ಅಭ್ಯಾಸ ಇದೆಲ್ಲ ಅವ್ರಿಗೆ. ಅವ್ರ ತಂಗಿದ್ರಲ್ಲೂ ನೋಡಿದ್ದಾರೆ ಅವರೆಲ್ಲ ಏನೇನು ಕೇಳ್ತಾರೆ, ಏನೇನು ಮಾಡ್ತಾರೆ ಅಂತೇಳಿ. ಅವ್ರ ತಂಗಿ ಜೀವನ ಹೇಗಿತ್ತು ನಿಮ್ಮ ಜೊತೆಲಿ? ಅವರು ಹೆಂಗೆ ಬಿಹೇವ್ ಮಾಡ್ತಾಯಿದ್ರು? ಅವ್ರ ತಂಗಿ ಟಾರ್ಚರ್ ಕೊಡ್ತಾಯಿದ್ರು? ಅವ್ರ ತಂಗಿ ಹೇಗೆ ಅಂತಂದರೆ, ಯಾವುದಕ್ಕೂ ಬರ್ತಿಲ್ಲ, ರೂಮಲ್ಲಿ ಕೂತ್ಕೊಳ್ಳೋರು. ಬರಂಗಿದೆ ಎಲ್ಲ ಕೆಲಸನೂ ಎಲ್ಲ ಮಾಡೋಕ್ಕೆ ಬರಬೇಕಲ್ವ, ಅವ್ರು ಯಾವುದಕ್ಕೂ ಬರ್ತಿಲ್ಲ, ಇಂಥ ವಿಷಯಕ್ಕೆ ಮಾತ್ರ ಬರ್ತಾಯಿದ್ರು. ಅಂದರೆ ನನ್ನ ಹಸ್ಬೆಂಡಿಗೆ ಬಿಟ್ಟು ಅವ್ರ ಅಣ್ಣಂಗೂ ಬೆಲೆ ಕೊಡಬೇಕಾಯ್ತಂತೆ, ಅವ್ನು ಹೇಳ್ದಂಗೆಲ್ಲ ಕೇಳ್ಕೊಂಡಿರ್ಬೇಕಾಗಿತ್ತಂತೆ. ಮತ್ತು ಅನ್ನ ಇದೆಲ್ಲ ಅದೇ ಜಾಸ್ತಿ ಮಾಡಿದೆ ಅಂತ ಹೇಳಿ ಅದಕ್ಕೂ ಎಲ್ಲ ಹೇಳೋದು, ಕಂಪ್ಲೇಂಟ್ಸ್ ಎಲ್ಲ ಅಣ್ಣಂಗೆ. ಮತ್ತು ಅವ್ರಿಗೆ ತೆಲುಗು ಮಾತಾಡ್ತಾರೆ, ತೆಲುಗಲ್ಲಿ ಮಾತಾಡೋದು ನಂಗೆ ಅರ್ಥ ಆಗಲ್ಲ ಅಂತೇಳಿ. ನಿಮಗೆ ತೆಲುಗು ಭಾಷೆ ಬರಲ್ಲ? ನನಗೆ ತೆಲುಗು ಭಾಷೆ. ಓಕೆ. ನಿಜವಾಗ್ಲೂ ನಾನು ಕೇಳಿದೆ ಈಗಷ್ಟೇ ನಿಮಗೆ, 45 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ ನನ್ನ ಹೆಂಡತಿ ಅಂತ ಶ್ರೀಕಾಂತ್ ಆರೋಪ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನೀವು ಡಿಮ್ಯಾಂಡ್ ಮಾಡಿದ್ರೆ? ಡಿಮ್ಯಾಂಡ್ ಅದನ್ನೇ ಏನಂತ ಹೇಳಿದ್ರೆ ಮ್ಯಾಮ್, ಮ್ಯೂಚುವಲ್ ತೊಗೊಳೋಣ ಅಂತಲೇ ಸುಮ್ಮನೆ ಆಗಿಬಿಟ್ಟೆ. ಬಟ್ ಅವ್ರು ಯಾವಾಗ ಮನೆಗೆ ಬಂದು ಜಗಳ ಮಾಡಿದ್ರು ಅವಾಗ ಅನಿಸ್ತು, ಮ್ಯೂಚುವಲ್ ಕೊಟ್ಬಿಟ್ರೆ ಇವ್ರಿಗೆ ಬುದ್ಧಿವಾದ ಕಲಿಯಲ್ಲ ಇವರು. ಯಾವತ್ತಿದ್ರೂ ಹೆಣ್ಮಕ್ಳನ್ನ ಕರ್ಕೊಂಡ್ಬರ್ತಾರೆ, ನಾವಿಲ್ಲ ಅಂದರೆ ಇನ್ನೊಬ್ರು ಹೆಣ್ಮಕ್ಳನ್ನ ಇದು ಮಾಡ್ತಾರೆ. ಸೊ ಈಗ ನಮ್ಮ ತಂದೆನೂ ಕಷ್ಟಪಟ್ಟಿದ್ದಾರೆ, ಸುಮ್ಮನೆ ಕೊಟ್ಟಿಲ್ಲ. ಇಂಥವ್ರು ಕೊಟ್ಟು ಏನಕ್ಕೆ? ಅವ್ರಿಗೂ ಒಂದು ಬೆಲೆ ಇದೆ.
ಅದಕ್ಕೆ ನಾನು ಖರ್ಚಾಗಿರೋದು ಕೊಡಿ, ಯಾವುದಾದ್ರೂ ಕೋರ್ಟ್ಗೆ ಹೋದ್ರೆ ಹೆಣ್ಮಕ್ಳು ಇದೇ ಮಾಡೋದು, ನಾವು ಪ್ರೂಫ್ ಇಟ್ಕೊಂಡು ಕೇಳ್ತೀವಿ. ನಾನು ಆ ಥರ ಕೇಳಿದ್ದೀನಿ ಮ್ಯಾಮ್ ಅಷ್ಟೇ. ಇನ್ ಕೇಸ್ ಈಗ ಇಷ್ಟೆಲ್ಲ ಡ್ರಾಮಾಗಳಾಗಿದೆ, ಇಷ್ಟೆಲ್ಲ ಅವ್ರು ಆರೋಪ ಮಾಡ್ತಿದ್ದಾರೆ, ನೀವು ಕೂಡ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದೀರಿ. ಇನ್ ಕೇಸ್ ಇದು ನ್ಯಾಯಾಲಯದ ಮೆಟ್ಟಲು ಏರಿದಂತಹ ಸಂದರ್ಭದಲ್ಲಿ ನಿಮ್ಮ ಇಬ್ಬರನ್ನು ಕೂರಿಸಿ ಕಾನ್ವರ್ಸೇಷನ್ ಆಗುವಂತಹ ಕೆಲಸಗಳು ಕೂಡ ಆಗತ್ತೆ, ಅದೆಲ್ಲ ಪ್ರೊಸೀಜರ್ ಆಗತ್ತೆ. ಸೊ ಇನ್ ಕೇಸ್ ಅವ್ರು ನಿಮ್ಮನ್ನು ಮತ್ತೆ ನಾನು ಜೀವನದಲ್ಲಿ ಎಲ್ಲ ಸರಿ ಮಾಡ್ಕೊಂಡು ಜೀವನ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಅನ್ನೋದಾದರೆ ನೀವು ಚಾನ್ಸ್ ಕೊಡ್ತೀರಾ ಮದುವೆ ಮುಂದುವರ್ಸ್ಕೊಂಡು ಹೋಗೋಕ್ಕೆ? ಈ ಮದುವೆ ಇಲ್ಲ ಮ್ಯಾಮ್, ನನ್ನ ಪ್ರೀವಿಯಸ್ ನಮ್ಮ ಮನೇಲಿ ಹೇಳಿದರು, ಬಟ್ ನಾನು ಬೇಡ ಅಂತ ಹಠ ಮಾಡಿನೇ ನಾನು ಕೂತೆ. ಎಷ್ಟು 250 ಮೆಂಬರ್ಸ್ ಇದ್ರು, ನಾನು ಹಠ ಮಾಡಿನೇ ಬೇಡ ಅಂತ ಹೇಳಿದೆ. ಬಟ್ ಅವ್ರು ಹೇಳಿ ಮತ್ತೆ ಮನೇಲೆಲ್ಲ ತುಂಬಾ ಸಫರ್ ಆಗಿಬಿಟ್ರು. ಆ ಸಫರಿಂಗ್ಸ್ ನೋಡದೆ ಹೋಗಿದೆ ಅಷ್ಟೇ. ನನಗೆ ಗೊತ್ತಿತ್ತು ಈಗ ಹೆಂಡತಿ ಬೇಕು ಅಂತ ಹೇಳಿದವ್ರಿಗೆ ನೋಡ್ಕೋಬೇಕು, ನೆಟ್ಟಿಗೆ ಅದು ಕಾಣಿಸ್ಬೇಕು. ಅದು ನಂಗೆ ಕಾಣಿಸ್ಲೇ ಇಲ್ಲ. ಇವಾಗೂ ಕೂಡ ನಾನು ಮೀಡಿಯಾದಲ್ಲಿ ಬರಬೇಕು, ನಾನು ಇದಕ್ಕೆ ಹೋಗಬೇಕು, ನನ್ನ ಪಾಪ ಕೆಲಸ ಹೋಗುತ್ತೆ ಅಂತ ಹೇಳಿ ನಾನು ಯಾವುದಕ್ಕೂ ಹೋಗಿಲ್ಲ. ಹಂಗಿದ್ದಾಗ ಇವ್ರಿಗೆ ಏನು ಎವಿಡೆನ್ಸ್, ಒಂದು ಮೀಡಿಯಾಗೆ ಬರ್ತೀನಿ ಅಂದರೆ ಕರೆಕ್ಟಾಗಿ ಎವಿಡೆನ್ಸ್ ಇರಬೇಕು. ನಾನು ಕೊಡ್ತೀನಿ ನಿಮಗೆ, ಅವ್ರ ಹತ್ರ ಇದೆಯಾ? ಎಲ್ಲ ಕಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ, ವಿಡಿಯೋ ಇಂದ ಕೆಲವೊಂದಿದೆ ಮ್ಯಾಮ್, ಎಲ್ಲ ಅಂತ ಹೇಳೋಕ್ಕಾಗಲ್ಲ. ಇವಾಗ ಅವರು ಡೌರಿ ಡಿಮ್ಯಾಂಡ್ ಮಾಡಿರ್ತಾರೆ, ಅವಾಗ ಹೋಗಿ ಫೋನ್ ಎತ್ಕೊಂಡು ಬರೋಕ್ಕಾಗಲ್ಲ. ಅವ್ರಿಗೆ ಗೊತ್ತು ಸಿಚುಯೇಷನ್ ಹೆಂಗೆ ಕೇಳಬೇಕು ಅಂತ. ಅಂದರೆ ಬಿಫೋರ್ ಮ್ಯಾರೇಜೇನೆ ಇದೆಲ್ಲ ಮಾತುಕತೆ ಆಗಿತ್ತಾ, ಅಥವಾ ಮದುವೆ ಆದ್ಮೇಲೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ರ? ಮದುವೆಗಿಂತ ಮುಂಚೆ ಚೆನ್ನಾಗೇ ಇದ್ರು, ಅಮ್ಮನ ಜೊತೆ ಕಾಂಟ್ಯಾಕ್ಟ್ ಎಲ್ಲ ಮಾಡ್ಕೊಂಡು ಚೆನ್ನಾಗೇ ಇದ್ರು. ಮದುವೆ ಆಗಿ 2 months ಆಗಿ ಅವ್ರ ಮನೆಗೆ ಬರ್ತಿದ್ದಂಗೆ ಸ್ಟಾರ್ಟ್ ಆಯ್ತು. ಅಟ್ಲೀಸ್ಟ್ ನಾನು ಹೇಳೋದು ಹಸ್ಬೆಂಡ್ಗಾರು ಅವಾಗಲೇ ಟಾಪಿಕ್ ತೆಗೆದಿದ್ದಿ, ಸೆನ್ಸ್ ಇರ್ಬೇಕು, ಯಾವ್ದು ಕೇಳಬೇಕು ಯಾವ್ದು ಕೇಳಬಾರ್ದು. ಅಮ್ಮ ಡೌರಿ ಕೇಳ್ತಿದ್ರು, ಇದೆಲ್ಲ ಅಫೆನ್ಸು, ನಾನು ಕೇಳಬಾರ್ದು ಅನ್ನೋ ಸೆನ್ಸ್ ಇರಬೇಕು ಅವ್ರಿಗೆ. ಅಂದರೆ ನೀವು 40 ಲಕ್ಷ ಕೊಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಅಂತ. 40 ಲಕ್ಷ ಚಿನ್ನ ಬೆಳ್ಳಿ ಪ್ಲಸ್ 5 ಲಕ್ಷ. 40 ಲಕ್ಷ ಕ್ಯಾಶ್ ಕೊಟ್ಟಿದ್ರ ನೀವು ಅವರಿಗೆ? ಇಲ್ಲ ಮ್ಯಾಮ್, ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತಾರಲ್ವಾ. ಓಕೆ, ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಅಷ್ಟು ಲಕ್ಷ ಖರ್ಚಾಗಿದೆ. ಸೊ ಚಿನ್ನ ಬೆಳ್ಳಿ ಎಲ್ಲ ಸೇರಿ ಒಟ್ಟು 45 ಲಕ್ಷ. ಅದು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಮ್ಯಾಮ್, ಯಾಕಂದ್ರೆ ನಾವು ತಂದೆನ ಕೇಳಲ್ಲ, ಅದು ಇನ್ಕ್ಲೂಡ್ ಎಕ್ಸ್ಕ್ಲೂಡ್. ಓಕೆ, ಒಬ್ಬ ಮಗಳ ಜೀವನ ತಾಯಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ತಂದೆಗೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ತಂದೆ ಏನು ಹೇಳ್ತಾರೆ? ನಮ್ಮ ತಂದೆನೇ ಪಾಪ ತುಂಬ ವೀಕ್ ಆಗಿದ್ದಾರೆ ಅವರು. ಇದಕ್ಕೆ ಎಷ್ಟೊಂದು ಸಲ ಯೋಚನೆ ಮಾಡಿ ಸಫರ್ ಕೂಡ ಆಗಿದ್ದಾರೆ ಅವರು. ಇವಾಗ ಕೂಡ ಸಫರ್ ಆಗ್ತಾ ಇದ್ದಾರೆ. ಸಾರಿ, ಅವ್ರಿಗೆ ಒಂದ್ಸರಿ ಹುಷಾರಿರಲಿಲ್ಲ. ನಾನು ಹೇಳಿದೆ ಇವ್ರಿಗೆ, ಶ್ರೀಕಾಂತ್ಗೆ ಬೇಡ ನೀವು ಬರೋದಂತ. ನಂಗೆ ಗೊತ್ತು ಅಲ್ಲಿ ಏನು ಡ್ರಾಮಾ ಕ್ರಿಯೇಟ್ ಮಾಡ್ತಾರಂತ. ಬಂದಿದ್ದಾರೆ ಹಾಸ್ಪಿಟ್ಲಿಗೆ, ಹೆಂಗೆ ರಿಯಾಕ್ಟ್ ಮಾಡಬೇಕು. ಇವ್ರು 3 ಜನ ಸೇರಿಕೊಂಡು ನಿಮ್ಮ ತಂದೆಗೆ ಏನೂ ಆಗಿಲ್ಲ ಅಂತ ಬಾಕ್ಲು ಹಾಕ್ಬಿಟ್ಟು ಏನೇನೋ ತುಂಬಿಸಿಕ್ಕಿ ನಮ್ಮ ಅಪ್ಪಗೆ ಆವಾಜ್ ಹಾಕೋಗಿದ್ದಾರಂತೆ. ನನ್ನ ಮಗನಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಮಗಳನ್ನ ನಾನು ಬಿಡಲ್ಲ. ಯಾರಿಲ್ಲ ಸಫರ್ ಆಗ್ತಾ ಇರೋದು? ಹೆಣ್ಮಕ್ಳಂದ್ರೆ ನಾವೇನು ಅಷ್ಟೊಂದು ಕೀಳಾಗಿರ್ತೀವ? ಹಂಗೆ ಮಾಡಿ ನಮ್ಮ ತಂದೆ ಬೇಜಾರು ಮಾಡಿಕೊಂಡು ಅವ್ರ ಹೆಲ್ತಲ್ಲಿ ಇಶ್ಯೂಸ್ ಆಗಿ ತಂದೆ ಆರೋಗ್ಯ ಸರಿ ಇಲ್ಲ. ಏನು ಪೇಷಂಟ್ ನೋಡೋಕೆ ಹೋಗಿದ್ದೀರಾ ಮ್ಯಾಮ್? 3 years ಯಾರು ಮಾತಾಡ್ತಾರಾ ಈ ಟಾಪಿಕ್ ಇಟ್ಕೊಂಡು? ಸೆನ್ಸ್ ಬೇಡವಾ ಅವ್ರಿಗೆ? ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅಂತ? ಇವಾಗಲೂ ಅದೇ ಸಫರ್ ಆದ್ರಂತೆ. ಹೇಳೋಕ್ಕೋದ್ರೆ ತುಂಬ ಇರುತ್ತೆ ಮ್ಯಾಮ್. ಡೇ 1 ಇಲ್ಲಿ ತನಕ ಅನುಭವಿಸ್ಕೊಂಡು ಬಂದಿರ್ತೀವಿ. ನೋಡೋಕೆ ಹೋದರೆ ನಾವು ಕೊಡಬೇಕು, ಯಾವುದಕ್ಕೂ ಎವಿಡೆನ್ಸ್ ಇಲ್ಲ ಏನಿಲ್ಲ. ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿಬಿಟ್ಟು ತಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ಅಂದರೆ ಹೆಂಗೆ? ಸೆನ್ಸ್ ಬೇಕಲ್ವಾ? ಮೀಡಿಯಾಗೆ ಹೋಗ್ತಾ ಇದ್ದೀವಿ, ಒಂದು ಎವಿಡೆನ್ಸ್ ಪ್ರಾಪರ್ ಆಗಿರಬೇಕು. ಯಾವ ಎವಿಡೆನ್ಸ್ ಇದೆ ಇಲ್ಲಿ? ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅದು ನೋಡಿದ್ರೆ ಗೊತ್ತಾಗ್ತಿದೆ, ಎಲ್ಲ ಹೇಳ್ತಿದ್ದಾರೆ ಏನು ಬಂದಿದ್ದಾಳೆ ಕಾಮಿಡಿ ಮಾಡ್ಕೊಂಡು ಹೋಗಿದ್ದಾಳೆ ಅಂತ. ಯಾವುದಕ್ಕೆ ಎವಿಡೆನ್ಸ್ ಇದೆ ಅವ್ರ ಹತ್ರ ಪ್ರಾಪರಾಗಿ? ನಾವು ಎಲ್ಲ ಆಫೀಸಲ್ಲಿ ಇರ್ತೀವಿ, ಎಲ್ಲ ಇರ್ತೀವಿ. ಹಿಂಗೆ ಮಾಡಿದಾಗ ಒಂದು ಹೆಣ್ಮಕ್ಳು ಅನ್ನೋದು ಗೊತ್ತಾಗಬೇಡ. ಅವ್ರ ತಾಯಿ ಏನದು ಹೆಂಗೆ ಬಿಹೇವ್ ಮಾಡ್ತಾರೆ ಅಂದರೆ ಅಳಿಯನಿಂದ ಬರಬೇಕು, ಸೊಸೆಯಿಂದ ಬರಬೇಕು, ನಮ್ಮ ಕಡೆಯಿಂದ ಏನು ಹೋಗಬಾರ್ದು. ಯಾವುದೋ ಒಂದು ಮೂವಿ ಇದೆ ಅಲ್ವಾ, ಆ ಥರ ಟ್ರೀಟ್ ಮಾಡ್ತಾರೆ ಅವರು. ನಾವು ಅವ್ರ ಹೆಣ್ಮಕ್ಳ ಥರ ನಾವು ಇರ್ತೀವಲ್ವಾ, ಅರ್ಥ ಮಾಡ್ಕೊಳ್ಳೋರು ಎಲ್ಲ ಅರ್ಥ ಮಾಡ್ಕೊತಾರೆ.